Welcome students. Now we shall solve more number of problems on integration. That is integration by completing the square. ಇಲ್ಲಿ ಕೆಲವು ಪ್ರಾಬ್ಲಮ್ಸ್ ಗಳಿದಾವೆ. A little bit difficult problems. Lengthy problems are there. Here these are all the problems which are lengthy problems. Okay. Now we shall solve these kinds of problems. Suppose there are only 6 problems like this. Now we shall solve the problems like this. Now look at here. There is a difference between the problems like this and the problems that we have already learnt. In the last class we solved the integration of the problems where the numerator is 1. Suppose that is here it is, if you have the numerator is 1 divided by root of, look at the same problem, 5 minus 4x plus x square is there. If the problem is like this, you take this problem and completing the square and then you put the result in here and you apply the formula, you will get the result alva. So ಇಲ್ಲಿ ಏನು ಮಾಡ್ತೀವಿ, ಇದನ್ನ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ x ನ ಕೋಎಫಿಷಿಯಂಟ್ ಹಾಫ್ ಇಂದ ಮಲ್ಟಿಪ್ಲೈ ಮಾಡಿ ಸ್ಕ್ವೇರ್ ಮಾಡಿ ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಿಬಿಟ್ಟು ಅದನ್ನ ಮಾಡಿಬಿಟ್ಟು ಫಾರ್ಮುಲಾ ಪ್ರೊಡ್ಯೂಸ್ ಮಾಡ್ತೀವಿ. ಆದ್ರೆ ಈ ತರ ಪ್ರಾಬ್ಲಮ್ಸ್ ಗಳಲ್ಲಿ ನಿಮಗೆ ನ್ಯೂಮರೇಟರ್ 1 ಇರಲ್ಲ, ಫಂಕ್ಷನ್ ಆಫ್ x ಇರುತ್ತೆ. ಅವಾಗ ನಾವೇನ್ ಮಾಡಬೇಕು ಅಂದ್ರೆ ನ್ಯೂಮರೇಟರ್ ನ ಡಿನಾಮಿನೇಟರ್ ನ ಡೆರಿವೇಟಿವ್ ತರ ರೆಡ್ಯೂಸ್ ಮಾಡ್ಕೊಂಡ್ಬಿಟ್ಟು ವಿ ಹ್ಯಾವ್ ಟು ಸಾಲ್ವ್ ದೀಸ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್. ಓಕೆ, ಏನ್ ಹೇಳ್ತೀವಿ ಅನ್ನೋದು ನೋಡೋಣ ಇಲ್ಲಿ. ಓಕೆ, ಏನ್ ಹೇಳ್ತಾರೆ ಇಲ್ಲಿ, these types of problems involves x terms in the numerator. To solve these types of problems, we write the numerator as the derivative of the denominator and solve the problem. ಈಗ ಏನ್ ಮಾಡ್ತೀವಿ, ನ್ಯೂಮರೇಟರ್ ಅಲ್ಲಿ ಏನಿದೆ, x plus 3 ಇದೆ. ಡಿನಾಮಿನೇಟರ್ ಅಲ್ಲಿ ರೂಟ್ ಒಳಗಡೆಗೆ ಏನಿದೆ ಅದನ್ನ ನೋಡ್ಕೋಬೇಕು, 5 minus 4x plus x square. ಇದನ್ನ ಡಿಫರೆನ್ಶಿಯೇಟ್ ಮಾಡಿ, you will get minus 4 plus 2x. ಯಾವುದೇ ಪ್ರಾಬ್ಲಮ್ ನ್ಯೂಮರೇಟರ್ ಅಲ್ಲಿ x ಟರ್ಮ್, ಡಿನಾಮಿನೇಟರ್ ಈ ತರ ಕ್ವಾಡ್ರಾಟಿಕ್ ಫ್ಯಾಕ್ಟರ್ ಬಂದ್ರೆ, ಕ್ವಾಡ್ರಾಟಿಕ್ ಇರಬೇಕು, ಅವಾಗ ಡಿನಾಮಿನೇಟರ್ ನ ಡಿಫರೆನ್ಶಿಯೇಟ್ ಮಾಡಿ ನಾವು ಇಡ್ತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ ನೋಡಿ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಒನ್. ಇದಿಷ್ಟು ಬಹಳ ಮುಖ್ಯ, ನಾವು ಜ್ಞಾಪಕ ಇಟ್ಕೊಂಡಿರ್ಬೇಕು ನೋಡಿ. ಇದು ಜ್ಞಾಪಕ ಇಟ್ಕೊಂಡ್ರೆ ನಮ್ಗೆಲ್ಲ ಬರುತ್ತೆ. ಸೊ ದಿಸ್ ಈಸ್ ಅನ್ ಇಂಪಾರ್ಟೆಂಟ್. ಏನ್ ಇಂಪಾರ್ಟೆಂಟ್ ಅಂದ್ರೆ, ಇನ್ ದ ನ್ಯೂಮರೇಟರ್ ಲುಕ್ ಅಟ್ ಹಿಯರ್. ಇಲ್ಲಿ ನ್ಯೂಮರೇಟರ್ ನಲ್ಲಿ ಏನಿದೆ, ಎಕ್ಸ್ ಕೋಎಫಿಷಿಯಂಟ್ ಏನಿದೆ ಇಲ್ಲಿ. ಸೊ x plus 3 ಇರೋದ್ರಿಂದ ನ್ಯೂಮರೇಟರ್ ನಲ್ಲಿ x ಕೋಎಫಿಷಿಯಂಟ್ is 1. ಓಕೆ, ಅಂಡ್ ಇನ್ ದಿಸ್ ಡಿಫರೆನ್ಶಿಯೇಟ್ ಮಾಡಿ ಬಂದಿದೆಯಲ್ಲ ಆನ್ಸರ್ minus 4 plus 2x, ಇಲ್ಲಿ x ಕೋಎಫಿಷಿಯಂಟ್ is 2, isn't it? That is, in numerator x coefficient is 1, in minus 4 plus 2x the x coefficient is 2. So multiply this minus 4 plus 2x, ಇದು ಡಿಫರೆನ್ಶಿಯೇಟ್ ಮಾಡಿ ಬಂದಿರುತ್ತಲ್ಲ, minus 4 plus 2x with 1/2 and add k at the end. ಇನ್ನು ಮುಗ್ದಿಲ್ಲ, ಇದು k ಗೆ ಆಡ್ ಮಾಡಿ ನೋಡಿ. ಇಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಈ x plus 3 ನ ರಿಡ್ಯೂಸ್ ಮಾಡ್ತಾ ಇದೀವಿ. ಹೇಗೆ ಬರ್ಕೊಂಡಿವಿ ಅಂದ್ರೆ 1/2 ಇಂಟು ಇದ್ರ ಡೆರಿವೇಟಿವ್ minus 4 plus 2x ಇಲ್ಲಿ ಇದೆ ಅಲ್ವಾ, minus 4 plus 2x ಅಂದ್ರೆ 2x minus 4 plus k. ಇಲ್ಲಿ k ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋದು ಇಂಪಾರ್ಟೆಂಟ್. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ ನೋಡಿ, ಇಲ್ಲಿ ನಾನು ಬೋಲ್ಡ್ ಮೆಟರ್ ಮಾಡಿದ್ದೀನಿ. ಇಲ್ಲಿ 3 ಇದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ 3 ಇದೆ, ಇದು ಕಾನ್ಸ್ಟೆಂಟ್. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಈ ಎಕ್ಸ್ ಟರ್ಮ್ ಬಿಟ್ಬಿಡಿ, ಇದು ಕಾನ್ಸ್ಟೆಂಟ್ ಅಲ್ಲ. ಹಾಫ್ ಇಂಟು minus 4 ಮಲ್ಟಿಪ್ಲೈ ಮಾಡಿ ಪ್ಲಸ್ k ಆಡ್ ಮಾಡಿ. ದಟ್ ಈಸ್ ಹಾಫ್ ಇಂಟು minus 4 ಅಂದ್ರೆ -2 ಪ್ಲಸ್ k ಈಕ್ವಲ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ ಕಾನ್ಸ್ಟೆಂಟ್ 3. ಸೊ ಇಲ್ಲಿ 3 ಬರೀಬೇಕು. ಸೊ k ಈಕ್ವಲ್ಸ್ -2 ಈ ಕಡೆಗೆ ಬರುತ್ತೆ, -2 ಈ ಕಡೆಗೆ ಬಂದ್ರೆ +2 ಆಗುತ್ತೆ. ಸೊ k ಈಕ್ವಲ್ಸ್ 3 + 2 5. ಈ ತರ ಎಲ್ಲಾ ಪ್ರಾಬ್ಲಮ್ಗಳನ್ನು ಜ್ಞಾಪಕ ಇಟ್ಕೋಬೇಕು. ಇಲ್ಲಿ ಹಾಫ್ ಹೆಂಗ್ ಬಂತು ಅಂತ ಗೊತ್ತಿದೆ ಅಲ್ವಾ ನಿಮಗೆ, ಎಕ್ಸ್ ಕೋಎಫಿಷಿಯಂಟ್ ಮತ್ತೆ ಡಿಫರೆನ್ಶಿಯೇಟ್ ಮಾಡಿರೋ ಎಕ್ಸ್ ಕೋಎಫಿಷಿಯಂಟ್ ಇಂದ ಮಲ್ಟಿಪ್ಲೈ ಮಾಡಿ ಇದನ್ನ ಮಲ್ಟಿಪ್ಲೈ ಮಾಡಬೇಕು, ಡೆರಿವೇಟಿವ್ ಬಂದಿದ್ದನ್ನ ಪ್ಲಸ್ ಕೆ ಅಂತ ಬರ್ಕೊಳ್ಳಿ. ಕೆ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದಾಗ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಾನ್ಸ್ಟೆಂಟ್, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಹಾಫ್ ಇಂಟು 2x ಮಾಡಬಾರದು, ಹಾಫ್ ಇಂಟು -4 ಪ್ಲಸ್ ಕೆ, ದಟ್ ಈಸ್ -2 ಪ್ಲಸ್ ಕೆ ಈಕ್ವಲ್ಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಇಂದ 3. ಸೊ ಇಲ್ಲಿ ಕೆ ವ್ಯಾಲ್ಯೂ ಸಿಗತ್ತೆ. ಸೊ ಕೆ ವ್ಯಾಲ್ಯೂ 5 ಸಿಕ್ಕಿದ್ಮೇಲೆ ನಾವೇನ್ ಮಾಡ್ತೀವಿ, ಸೊ x plus 3 is equal to half into 2x minus 4 plus 5 ಅಂತ ಬರ್ಕೋತೀವಿ. ಈಗ ನೋಡಿ, ಇದನ್ನ ನೀವು ಮಲ್ಟಿಪ್ಲೈ ಮಾಡಿ, ಹಾಫ್ ಇಂಟು 2x ಏನಾಗತ್ತೆ ಹೇಳಿ ನೋಡೋಣ, 2 ಕ್ಯಾನ್ಸಲ್ ಆಗಿ x ಬರುತ್ತೆ, ಹೌದಾ. ಇಲ್ಲಿ ಹಾಫ್ ಇಂಟು -4 ಅಂದ್ರೆ 2 ಟೈಮ್ಸ್ ಕ್ಯಾನ್ಸಲ್ ಆಗಿ -2 ಬರುತ್ತೆ, ಪ್ಲಸ್ 5 ಆಡ್ ಮಾಡಿ. ಸೊ ವಾಟ್ ಈಸ್ -2 plus 5? ಇಟ್ ಈಸ್ ಪ್ಲಸ್ 3. ಸೊ x plus 3 ಬಂದಿದೆಯಲ್ವಾ ಲೆಫ್ಟ್ ಹ್ಯಾಂಡ್ ಸೈಡ್. ಸೊ ಯು ವಿಲ್ ಗೆಟ್ ದ ಲೆಫ್ಟ್ ಹ್ಯಾಂಡ್ ಸೈಡ್ ಹಿಯರ್, ಆರ್ ಸಾರಿ ನ್ಯೂಮರೇಟರ್. ಸೊ ನ್ಯೂಮರೇಟರ್ can be written as the derivative of denominator derivative ಇದು, some half into derivative of denominator plus 5. So ಇಲ್ಲಿ
ಈಗ we see this problem x plus 3 can be written as half into 2x minus 4 plus 5. ಸೊ ಈಗ ನಾವು ಎರಡು ಇಂಟಿಗ್ರಲ್ ಆಗಿ ಸಪರೇಟ್ ಮಾಡ್ಕೋತೀವಿ. ಹಾಫ್ ಇಂಟು 2x minus 4 divided by denominator plus 5 divided by denominator. Now look at here. Half into 2x minus 4 by denominator into dx plus integral of 5. Half is taken out. So integral of 2x minus 4 by denominator 5 is taken out. ಇಲ್ಲಿ ಏನು ಇಲ್ಲ ಅಂದ್ರೆ 1 ಬಂದಿರುತ್ತೆ. So now look at here. We have one property. ಈಗ ರೂಟ್ ಒಳಗಡೆ ಇರುವಂತ ಫಂಕ್ಷನ್ ಎಫ್ ಆಫ್ ಎಕ್ಸ್ ನ ಡೆರಿವೇಟಿವ್ ನ್ಯೂಮರೇಟರ್ ಇದ್ರೆ ಇಂಟಿಗ್ರಲ್ ವ್ಯಾಲ್ಯೂಸ್ 2 ಇಂಟು ರೂಟ್ ಆಫ್ ಎಫ್ ಆಫ್ ಎಕ್ಸ್ ಅಂತ. ಯಾವುದೇ ಒಂದು ಫಂಕ್ಷನ್ ತಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಈಗ ನೋಡಿ ಇಲ್ಲಿ ಕಾಸ್ ಎಕ್ಸ್ ಇದೆ ಅನ್ಕೊಂಬಿಡೋಣ. ಕಾಸ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಸೈನ್ ಎಕ್ಸ್ ಇದೆ dx. So we know that the derivative of sin x is cos x. So root ಒಳಗಡೆ sin x ನ derivative of cos x ಇರೋದ್ರಿಂದ you can directly write it as answer is 2 root of sin x. This is the answer. ರೂಟ್ ಇರ್ಲಿಲ್ಲ ಅಂತ ಹೇಳಿದ್ರೆ ಬರೀ cos x ಇಲ್ಲಿ ಮೇಲೆ sin x ಇದ್ರೆ log of denominator. This is 2 root. So ಜ್ಞಾಪಕ ಇಟ್ಕೊಳ್ಳಿ. ಸೊ ಆದ್ರಿಂದ ಇದೇನಾಗುತ್ತೆ ಅಂತ ಹೇಳಿದ್ರೆ ಇದಿಷ್ಟು ಇಂಟಿಗ್ರಲ್ ಒನ್ ಲೈನ್ ಆನ್ಸರ್ ಹಿಯರ್. ಹಾಫ್ ಇಂಟು 2 into root of this f of x 5 minus 4 ಇಲ್ಲಿ 2 ಏನ್ ಮಾಡಬಹುದು ಕ್ಯಾನ್ಸಲ್ ಮಾಡಿ ಆಯ್ತಾ. ಪ್ಲಸ್ 5 into i ಅಂತ ತಗೊಂಡಿದ್ದೀನಿ ನೋಡಿ. ಇದಿಷ್ಟಕ್ಕೂ i ಅಂತ ತಗೊಂಡಿದ್ದೀನಿ ನಾನು. ಇದಿಷ್ಟನ್ನು ಓಲ್ಡ್ ಟೈಪ್ ಆಫ್ ಪ್ರಾಬ್ಲಮ್ ಅಂತ ನಾವು ಕನ್ಸಿಡರ್ ಮಾಡಿ ಸಾಲ್ವ್ ಮಾಡ್ಬೇಕು. ಇದು i. ಸೊ ವಾಟ್ ಈಸ್ ದಟ್ i ಹಿಯರ್? ಈಕ್ವೇಶನ್ 1 ಅಂತ ಕರ್ಕೊಳ್ಳೋಣ. i ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. dx by root of ಇದನ್ನ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ 5 minus 4x plus x square ಅಂದ್ರೆ x square ಪಾಸಿಟಿವ್ minus 4x plus 5 ಉಲ್ಟಾ ಬರ್ಕೊಂಡಿದ್ದೀವಿ. ಇಲ್ಲಿ as usual ನೋಡಿ add and subtract the square of the half of the coefficient of x. What is the x coefficient here? minus 4. Half into minus 4 minus 2 minus 2 square ಅಂದ್ರೆ 4. 4 ನ add and subtract ಮಾಡಬೇಕು. ಇದಕ್ಕೆ ಏನ್ ಬರುತ್ತೆ ಅವಾಗ ನೋಡಿ ಇಲ್ಲಿ look at here. ಇಲ್ಲಿ x square minus 4x plus 4 add ಮಾಡ್ತೀನಿ. After 5 add minus 4. So first 3 ಇದೆಲ್ಲ ಇದಿಷ್ಟು. This is nothing but x minus 2 whole square. What is 5 minus 4? It is 1. So it is x minus 2 whole square plus 1 square. ಗೊತ್ತಾಗ್ತಿದ್ಯಾ? So this is the denominator. ಯಾವುದು ಇಲ್ಲಿ ಇದೆಯಲ್ಲ ಇದ್ರ ಬದಲು ಬರೀಬಹುದು. ರೂಟ್ ಒಳಗಡೆ ಬರ್ಕೋಬೇಕು. ಈಗ ನಾವೀಗ ರೂಟ್ ಒಳಗಡೆಗೆ ಇದನ್ನ ಬರ್ಕೋತೀವಿ. So that is integral of dx by root of x minus 2 whole square plus 1 square. Same as root of x square plus a square. What is the integration of root of x square plus a square? It is log of mod x plus root x square plus a square. So ಇಲ್ಲಿ x place ಅಲ್ಲಿ ಏನಿದೆ here? In the place of x you are having x minus 2. In the place of a you are having 1. Okay. So the answer is log of mod x minus 2 plus root of ಇಲ್ಲಿ ನೋಡಿ x square plus a square ಇದೆಯಲ್ಲ it is nothing but x square minus 4x plus 5. ಇದನ್ನೇ ರೆಡ್ಯೂಸ್ ಮಾಡ್ಕೋತಾ ಬಂದಿದ್ದೀವಿ. ಸೊ ಈಕ್ವೇಶನ್ 1 ಇದೆಯಲ್ಲ, ಈಕ್ವೇಶನ್ 1 ನಲ್ಲಿ ಏನಿದೆ? 2 ಕ್ಯಾನ್ಸಲ್ ಆಗಿದೆ. ರೂಟ್ ಆಫ್ ದಿಸ್ ಫಂಕ್ಷನ್ ಪ್ಲಸ್ 5 ಇಂಟು ಐ ಕ್ಯಾಲ್ಕುಲೇಟ್ ಮಾಡಿದೀವಿ. ಐ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮುಗಿದೋಯ್ತು. ಸೊ ಇಲ್ಲಿ ಯು ಕ್ಯಾನ್ ಕ್ಯಾನ್ಸಲ್ ಹಿಯರ್, ಯು ಕ್ಯಾನ್ ಕ್ಯಾನ್ಸಲ್ 2 and 2 ಹಿಯರ್. 5 into i. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಆಲ್ವೇಸ್ ರಿಮೆಂಬರ್ ಇಟ್. ಸೊ ಸ್ವಲ್ಪ ಕಷ್ಟ ಆಗುತ್ತೆ, ಪ್ರಾಕ್ಟೀಸ್ ಮಾಡಬೇಕಿದೆ. ನಾವು ಕಮ್ ಟು ದಿ ಸೆಕೆಂಡ್ ಪ್ರಾಬ್ಲಮ್. ಓಕೆ, ನಾವು ಲೆಟ್ ಅಸ್ ಡಿಫರೆನ್ಶಿಯೇಟ್ ದ ಡಿನಾಮಿನೇಟರ್. 2x square plus 6x plus 5 ಅಂದ್ರೆ 4x plus 6. ಓಕೆ, ಇದನ್ನ ಯಾವ್ದ್ರಿಂದ ಮಲ್ಟಿಪ್ಲೈ ಮಾಡಬೇಕು ಅಂದ್ರೆ x ಕೋಎಫಿಷಿಯಂಟ್ ಏನಿದೆ 1 ಇದೆ, ಇಲ್ಲಿ ಏನು ಇಲ್ಲ ಅಂದ್ರೆ 1. ಇಲ್ಲಿ x ಕೋಎಫಿಷಿಯಂಟ್ ಏನಿದೆ 4 ಇದೆ. ಸೊ ಇನ್ ನ್ಯೂಮರೇಟರ್ x ಕೋಎಫಿಷಿಯಂಟ್ is 1. in 4x plus 6 x square the coefficient of x is 4. so multiply 4x plus 6 by 1 by 4 and add k. so in numerator x plus 2 will be 1 by 4 into 4x plus 6 plus k. k ಕಂಡುಹಿಡಿಯಬೇಕಾದ್ರೆ ಏನ್ ಮಾಡಬೇಕು ಗೊತ್ತಾ? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇಲ್ಲಿರೋ 2, this 2 is equal to 1 by 4 into 6 plus k. so ನೋಡಿ 6 by 4 plus k equals 2. so 6 by 4 ಅಂದ್ರೆ 3 by 2 plus k equals 2. ಈ 3 by 2 ಈ ಕಡೆಗೆ ಬಂದ್ರೆ ಮೈನಸ್ ಆಗುತ್ತೆ. 2 minus 3 by 2. 2 into 2 4. 4 minus 3 ಅಂದ್ರೆ 1 by 2 ಬಂದಿರುತ್ತೆ. ಗೊತ್ತಾಗ್ತಿದ್ಯಾ? so that is the value of k. so the numerator x plus 2 is reduces to 1 by 4 into 4x plus 6 plus half. ಓಕೆ, ಇದನ್ನ ಕರೆಕ್ಟ್ ಆಗಿ ಬರ್ಕೊಳ್ಬೇಕು ನಾವು, ತಪ್ಪು ಮಾಡಕ್ ಹೋಗ್ಬಾರ್ದು.
ಇಲ್ಲಿ 2 ಗೆ ಈಕ್ವಲ್ ಮಾಡಬೇಕು ನೋಡಿ, ಇಲ್ಲಿ ಈಕ್ವಲ್ಸ್ ಟು, ಇಲ್ಲಿ ಕಾನ್ಸ್ಟೆಂಟ್ಗಳು 1/4 ಇಂಟು 6 ಪ್ಲಸ್ ಕೆ. ಎಕ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ಲೇಬಾರ್ದು, ಇಲ್ಲೆಲ್ಲ ತಪ್ಪು ಮಾಡಕ್ ಹೋಗಿ 1/4 ಇಂಟು 4 4 4 ಕ್ಯಾನ್ಸಲ್ ಆಯ್ತು ಅಂತೆಲ್ಲ ಬರೀಬಾರ್ದು. ದಿಸ್ ಈಸ್ ಮಲ್ಟಿಪ್ಲೈಡ್ ಓನ್ಲಿ ಟು ದಿಸ್ ನಂಬರ್, ಓಕೆ, ಬಿಕಾಸ್ ಕಾನ್ಸ್ಟೆಂಟ್ಸ್ ಅವೆಲ್ಲ. ಸೊ ಈಗ ನಾವು ರಿಡ್ಯೂಸ್ ಮಾಡಿದೀವಿ, ಎಕ್ಸ್ ಪ್ಲಸ್ 2 ಏನಂತ ಬರ್ಕೊಂಡಿದೀವಿ, 1/4 ಇಂಟು 4x ಪ್ಲಸ್ 6 ಪ್ಲಸ್ ಹಾಫ್. ಇದಿಷ್ಟಕ್ಕೆ ಒಂದು ಇಂಟಿಗ್ರಲ್ ಮಾಡ್ತೀನಿ, ಇದಕ್ಕೆ ಇನ್ನೊಂದು ಇಂಟಿಗ್ರಲ್ ಮಾಡ್ಕೋತೀನಿ. ಸೊ ನೋಡಿ, ಇದಕ್ಕೊಂದು ಇಂಟಿಗ್ರಲ್ ಪ್ಲಸ್ ಹಾಫ್ ಇಂಟು 1/4 ಹೊರಗಡೆ, ಇಲ್ಲಿ 1/2 ಹೊರಗಡೆ 1 ಬರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಡೆರಿವೇಟಿವ್ ಆಫ್ ಡಿನಾಮಿನೇಟರ್ ಈಸ್ ಪ್ರೆಸೆಂಟ್ ಇನ್ ದ ನ್ಯೂಮರೇಟರ್. ಸೊ ಎಫ್ ಆಫ್ ಎಕ್ಸ್ ಫಂಕ್ಷನ್, ಅದರ ಡೆರಿವೇಟಿವ್ ನ್ಯೂಮರೇಟರ್ ಇದೆ ಲಾಗ್ ಆಫ್ ಮಾಡ್ ಎಫ್ ಆಫ್ ಎಕ್ಸ್. ಅದೇ ರೂಟ್ ಇದ್ಬಿಟ್ರೆ 2 ರೂಟ್ ಎಫ್ ಆಫ್ ಎಕ್ಸ್. ಸೊ ವಿ ಹ್ಯಾವ್ 1/4 ಇಂಟು ಲಾಗ್ ಆಫ್ ಮಾಡ್ಯುಲಸ್ ಆಫ್ ಡಿನಾಮಿನೇಟರ್, ಓಕೆ, ಪ್ಲಸ್ ಇಂಟಿಗ್ರೇಟ್ ಮಾಡಿದ್ವಲ್ಲ ಪ್ಲಸ್ C1 ಅಂತ ಇಟ್ಕೊಂಡ್ಬಿಡೋಣ. ಈ ಪ್ಲಸ್ ಹಾಫ್ ಇಂಟು ಐ ಅಂತ ಹೇಳಿದ್ರೆ ಇದಿಷ್ಟು ಇಂಟಿಗ್ರಲ್. So this is the I here. Now look at this I ನ ಇಂಟಿಗ್ರೇಟ್ ಮಾಡ್ಬೇಕಲ್ಲ. ಈಗ we take 2 as a common factor. x square coefficient 1 ಇರ್ಬೇಕಲ್ಲ. x square plus 2 3s 3x plus 5/2. ಇದನ್ನ ಕಂಪ್ಲೀಟಿಂಗ್ ದಿ ಸ್ಕ್ವೇರ್, x coefficient is 3. ಏನ್ ಮಾಡೋಣ, 3 ಗೆ 1/2 ಇಂದ ಮಲ್ಟಿಪ್ಲೈ ಮಾಡಿ 3/2 ಸ್ಕ್ವೇರ್ ಅಂದ್ರೆ 9/4 ಆಡ್ ಅಂಡ್ ಸಬ್ಟ್ರಾಕ್ಟ್ ಮಾಡಬೇಕು, ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ x square plus 3x plus 9/4, 5/2 ಆದ್ಮೇಲೆ ಮೈನಸ್ 9/4 ಬರ್ಕೊಂಡಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಇಫ್ ಯು ಸಿಂಪ್ಲಿಫೈ ದಿಸ್ 5/2 minus 9/4 here, 2 and 4 LCM is 4 here, 2 2s are 2 into 5 10, minus 4 1s are 1 into 9 9, so that is equal to 1/4. So we see that 5/2 minus 9/4 will be equal to 1/4. First 3 indre x plus ಯಾವ್ದಕ್ಕೆ ಸ್ಕ್ವೇರ್ ಹಾಕಿದ್ದೀರಾ, 3/2 whole square. So this 1/4 can be written as 1/2 whole square. So now look at here, this I integral, the half already ಹೊರಗಡೆ ಇತ್ತು ನೋಡಿ, ಇಲ್ಲಿ ತಗೊಂಡಿದ್ದೀವಿ, ಇಲ್ಲಿ 2 ಕಾಮನ್ ಫ್ಯಾಕ್ಟರ್ ತಗೊಂಡಿದ್ದೀವಲ್ವ, ಇಲ್ಲಿ 2 ಡಿನಾಮಿನೇಟರ್ ಬಂದಿದೆ ಇದು, ಆದ್ರಿಂದ ಇಲ್ಲಿ ಹಾಫ್ ಬಂದಿರುತ್ತೆ, ಇಲ್ಲಿ ಹಾಫ್ ಬಿಡಬಾರ್ದು, ಇಲ್ಲಿ ಹಾಫ್ ಇಂಟು ಇಂಟಿಗ್ರಲ್ ಆಫ್. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್, ಇದಿಷ್ಟು 2 ಕಾಮನ್ ತಗೊಂಡಾಗ ಉಳಿದಿರೋದು, this is x plus 3/2 whole square plus 1/2 whole square, same as dx by x square plus a square. What is the here, a is 1/2, integral of dx by x square plus a square is 1/a tan inverse x by a. In the place of x you are having x plus 3/2, or you can write, if you take out the LCM here, this can be written as 2x plus 3 divided by 2 anta barkobodu, okay. Now look at here, this half is separate, half into 1/a, a ಅಂದ್ರೆ ಎಷ್ಟಿದೆ ಇಲ್ಲಿ 1/2, so half into 1/1/2, you can cancel this 1/2 and this 1/2. Tan inverse of x place ಅಲ್ಲಿ x plus 3/2 by a means 1/2. so ಇಲ್ಲಿ LCM ತಗೊಂಡಾಗ ಇಲ್ಲಿ ನೋಡಿದೀವಲ್ವಾ, 2x plus 3/2 by 1/2, again you can cancel 2 and 2 here. so this is tan inverse, ಇಲ್ಲಿ C2 ಅಂತ ತಗೊಂಡಿದ್ದೀವಿ ನೋಡಿ, I take this, ಅಲ್ಲೊಂದು C1 ಇತ್ತಲ್ಲ, C2 ಅಂತ ತಗೊಂಡಿದ್ದೀವಿ. So this is tan inverse of 2x plus 3 by C2. Equation 1 becomes half 1/4 into this plus C1 plus I ಅಂತಿತ್ತಲ್ವಾ, I place ಅಲ್ಲಿ ಏನು ಬರ್ಕೊಂಡಿದ್ದೀನಿ, look at here, I place ಅಲ್ಲಿ 1/2 into I ಅಲ್ವಾ, 1/2 into tan inverse of 2x plus 3 plus C2. ಇಲ್ಲೊಂದು C1 ಇದೆ, ಇಲ್ಲಿ C2 ಇದೆ, C1 plus C2 ಎರಡು ಸೇರ್ಕೊಂಡ್ಬಿಟ್ಟು C ಅಂತ ಬರ್ಕೋಬಹುದು ನಾವು, where the C is C1 plus C2. So that is the ಫೈನಲ್ ಆನ್ಸರ್, ಓಕೆ. ಪ್ರಾಕ್ಟೀಸ್ ಮಾಡಬೇಕು, ಪ್ರಾಕ್ಟೀಸ್ ಮಾಡ್ದೇನೆ ಇದು ನಿಮಗೆ ಬರಲ್ಲ, ಸ್ವಲ್ಪ ಕಷ್ಟ ಇರುತ್ತೆ, ಓಕೆ. ಲುಕ್ ಎಟ್ ದಿಸ್ ಡಿನಾಮಿನೇಟರ್, ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಡಿನಾಮಿನೇಟರ್, 2x ಗೆ 2, 3 ಹಾಗೆ ಇಟ್ಕೊಳ್ಳಿ, x ಸ್ಕ್ವೇರ್ ಗೆ 2x, ಸೊ ದಟ್ ಈಸ್ 2 plus 3 into 2x, which is nothing but 2 plus 6x, or you can add 6x plus 2 ಅಂತ ಬರೀಬಹುದು. So what is x coefficient here, 5. What is x coefficient here, 6. So multiply by 5/6 ಅಷ್ಟೇ. Look at here, we have to multiply by 5/6. So the numerator 5x minus 2, 5/6 into derivative ಮಾಡಿದ್ದು ಯಾವುದು, 6x plus 2 plus k. k ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ -2 ಇದೆ, ರೈಟ್ ಸೈಡ್ ಅಲ್ಲಿ 5/6 into 2 plus k ಬರಿಬೇಕು. 5/6 into 2 ಅಂತ ಹೇಳಿದ್ರೆ ಏನಾಗುತ್ತೆ, ಇಲ್ಲಿ 5 into 2
10 by 6 plus k equals this is minus 2. 10 by 6 ಅಂತ ಹೇಳಿದ್ರೆ ಏನಾಗುತ್ತೆ 2 5s are 2 3s are. So ಈ 5 by 3 ಆ ಕಡೆ ಹೋಗುತ್ತೆ minus 2 minus 5 by 3. So this is 3 into minus 2, that is minus 6 minus 5 by 3. So which is equal to minus 11 by 3. Okay. So the value of k is minus 11, plus into minus, minus 11 by 3. So now look at this, 5x minus 2 can be written as 5 by 6 into 6x plus 2 minus 11 by 3. ಇದಿಷ್ಟಕ್ಕೆ ಒಂದು ಇಂಟೆಗ್ರಲ್, ಇದಕ್ಕೆ ಇನ್ನೊಂದು ಇಂಟೆಗ್ರಲ್ ಇಲ್ಲಿ ಮಾಡಿದೀವಲ್ವಾ. ಸೊ ಡಿನಾಮಿನೇಟರ್ ಡೆರಿವೇಟಿವ್ ನ್ಯೂಮರೇಟರ್ ಇದೆ. ಸೊ ಲಾಗ್ ಆಫ್ ಮಾಡ್ಯುಲಸ್ ಆಫ್ ಡಿನಾಮಿನೇಟರ್, ಓಕೆ, ಪ್ಲಸ್ c1 ಮೈನಸ್ 11 by 3 ಇಂಟು ಐ ಅಂದ್ರೆ ಇದಿಷ್ಟು ಇಂಟಿಗ್ರಲ್ ಎಲ್ಲ ಸಿಂಪ್ಲಿಫೈ ಮಾಡಿ ಕೊನೆಗೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ವಾಟ್ ಈಸ್ ದಿಸ್ ಐ ಹಿಯರ್? I equals dx divided by 1 plus 2x plus 3x square. So ಇಲ್ಲಿ x square coefficient 3 ಇದೆ. So I have to take 3 as a common factor. 3 common factor ತೆಗೆದ್ರೆ x square plus 2 ಇದಿದ್ದು 2 by 3 plus 1 by 3. ಈ 2 by 3 ನ half ಇಂದ multiply ಮಾಡಿ 2 cancel ಆಗುತ್ತೆ. So you will get 1 by 3. What is 1 by 3 square? It is 1 by 9. So add and subtract this number. Plus 1 by 9. Last minus 1 by 9. First 3 ಇದೆಯಲ್ಲ ಇದಿಷ್ಟು ಇಲ್ಲಿ ಪ್ಲಸ್ 1 by 3 ಇರೋದ್ರಿಂದ x plus 1 by 3 whole square. 1 by 3 minus 1 by 9 ಅಂತ ಹೇಳಿದ್ರೆ you can take 9 as a LCM. This become 3 3s are minus 1. So that is 2 by 9. 2 by 9 ಅಂತ ಹೇಳಿದ್ರೆ root 2 by 3 whole square. Root 2 square is 2. 3 square is 9. So the entire thing I ನಲ್ಲಿ substitute ಮಾಡ್ಕೋತಾ ಬರ್ಬೇಕು ನಾವೀಗ. 1 by 3 into dx divided by x plus 1 by 3 whole square plus root 2 by 3 whole square. Same as dx by x square plus a square. X ಜಾಗದಲ್ಲಿ ಏನಿದೆ ಇಲ್ಲಿ ಹೇಳಿ ನೋಡೋಣ. In the place of x you are having x plus 1 by 3. You can simplify this, write as 3x plus 1 divided by 3 ಅಂತ ಬರ್ಕೋಬಹುದು. So a value. So we see that the value of a is root 2 by 3. Right? ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನಾವು look at here. ಈ 1 by 3 ಹೊರಗಡೆ ಬಂದಿದೆ. ಎಲ್ಲಿಂದ 1 by 3 ಬಂದಿದೆ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ 3 ಕಾಮನ್ ಫ್ಯಾಕ್ಟರ್ ತಗೊಂಡಿದೀವಲ್ವಾ, ಈ 3 ಕಾಮನ್ ಫ್ಯಾಕ್ಟರ್ ಬಂದಿರೋದು 1 by 3 ಆಗುತ್ತೆ. ಈ ಬ್ರಾಕೆಟ್ ಒಳಗಡೆ ಇದೆಯಲ್ಲ ಇದಿಷ್ಟು ಸಿಂಪ್ಲಿಫೈ ಮಾಡಿದ್ದು ಇಲ್ಲಿ ಬಂದಿರುತ್ತೆ, ಇಲ್ಲಿ ಇದೆಯಲ್ಲ ಇದು. ಸೊ 1 by 3 into this one, x place ಅಲ್ಲಿ x plus 1 by 3, a plus root 2 by 3. If you apply the formula here, 1 by 3 ಹಾಗೆ ಇಟ್ಕೊಳ್ಳಿ. 1 by a, 1 by root 2 by 3 into tan inverse x plus 1 by 3 by root 2 by 3. So you can cancel this 3 and 3 here. 1 by root 2. Okay. LCM ತಗೊಂಡಾಗ 3x plus 1 by 3 by root 2. You can cancel this 3 and 3 here. This is 1 by root 2 into tan inverse of 3x plus 1 by root 2 plus c2. ಇವೆಲ್ಲ c2 ಹೋಗಿದೆ ಯಾಕೆಂದ್ರೆ ಅಲ್ಲೊಂದು c1 ಬಂದಿದೆ. So equation 1 becomes, look at here. So this is as usual plus c1 minus 11 by 3 into this one. ಇಲ್ಲೊಂದು c1 ಇದೆ, ಇಲ್ಲಿ c2 ಇದೆ, ಎಲ್ಲ ಸೇರ್ಬಿಟ್ಟು c ಆಗುತ್ತೆ. What is this c here? c is nothing but c1. ಇಲ್ಲಿ ಮೈನಸ್ ಇದೆಯಲ್ಲ, ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ, ಮೈನಸ್ c2. So this is the answer. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋತಾ ಬಂದ್ರೆ ಈಸಿ ಆಗ್ತಾ ಬರುತ್ತೆ. ವೆರಿ ಸಿಮಿಲರ್ ಪ್ರಾಬ್ಲಮ್ಸ್. ಲುಕ್ ಅಟ್ ಹಿಯರ್. ನ್ಯೂಮರೇಟರ್ ಅಲ್ಲಿ x ಟರ್ಮ್ ಇದೆ ಅಲ್ವಾ. What is the derivative of x square plus 4x plus 10? It is x square ಗೆ 2x, 4 into 1 ಅಂದ್ರೆ 4. Now look at here, x coefficient is 5. Here x coefficient is 2. We have to multiply by 5 by 2. ಯಾವುದಕ್ಕೆ? 2x plus 4 ಗೆ. So 5x plus 3 is equal to 5 by 2 into 2x plus 4. So ಇಲ್ಲಿ this 3 is equal to 5 by 2 into 2 ಅಂದ್ರೆ 2 2s multiply 10 ಬರುತ್ತೆ. So 10 plus k equals 3. 10 ಈ ಕಡೆಗೆ ಬರುತ್ತೆ. So that is 3 minus 10, that is minus 7. So we can write this as x plus 2 is 5 by 2 into 2x plus 4 minus 7. So ಇದನ್ನ 5x plus 2 place ಅಲ್ಲಿ substitute ಮಾಡ್ತೀವಿ ಪ್ರಾಬ್ಲಮ್ ಅಲ್ಲಿ. So this is separate ಮಾಡ್ಕೋತೀವಿ. As usual we separate the two integrals here. That is 5 by 2 into integral of this one plus integral of minus 7 by. So 5 by 2 into this one minus 7 ಇಲ್ಲಿ ಬರ್ಕೊಂಡ್ಬಿಟ್ಟು 1 divided by ಆಗಿರುತ್ತೆ. Now look at here, denominator in a derivative numerator ಅಲ್ಲಿ ಇದೆ with root ಇದೆ.
ಸೊ ಅವಾಗ ಏನಾಗತ್ತಿದು ರೂಟ್ ಇದೆ ಅಂತ ಹೇಳಿದ ತಕ್ಷಣ ಏನಾಗತ್ತೆ ಇಲ್ಲಿ 5/2 ಇಂಟು ಲುಕ್ ಅಟ್ ಹಿಯರ್ ಇದು ಬೇಡ ಓಕೆ ಈ ಸ್ಟೆಪ್ ಏನ್ ಬೇಕಾಗಿಲ್ಲ ಓಕೆ ವಿ ಶಾಲ್ ಲೀವ್ ದಿಸ್ ಸ್ಟೆಪ್ ಆ ಸ್ಟೆಪ್ ಏನ್ ಬೇಡ ನಮಗೆ ಓಕೆ ಓಕೆ ನಾವು ವಿ ಲೀವ್ ದಿ ಸ್ಟೆಪ್ಸ್ ಹಿಯರ್ ಈ ಸ್ಟೆಪ್ಸ್ ಏನ್ ಬೇಡ ಇಲ್ಲಿಗೆ ಬರೋಣ ಈಗ 5/2 ಇಂಟು 2 ರೂಟ್ f of x ಅಂದ್ರೆ x square plus 4x plus 10 minus 7 into I. What is this I here? Again this as old problem. I equals 1 by root. Consider this one. X coefficient is 4. Multiply by 1 by 2. 2 square is 4. Add and subtract 4 here. Look at here. Plus 4 and minus 4. First 3 terms give rise to x plus 2 whole square. 10 minus 6 that is 10 minus 4 that is 6. 6 can be written as root 6 whole square. So this is x plus 2 whole square plus root 6 square. In the place of x you are having x plus 2. In the place of a you are having root 6. 1 by a. Okay, root irodrinda 1 by root of x square plus a square is log of mod x plus root x square plus a square. ಈ x ಪ್ಲೇಸ್ ಅಲ್ಲಿ x plus 2 ಬರುತ್ತೆ ಅಷ್ಟೇ ಇಲ್ಲಿ ಓಕೆ ಲುಕ್ ಅಟ್ ಹಿಯರ್ log of mod x plus 2 plus ಇಲ್ಲಿ root of x square plus a square ಅಂದ್ರೆ ಇದಿಷ್ಟು ಬರುತ್ತೆ ಇದಿಷ್ಟು ವ್ಯಾಲ್ಯೂ ಏನಿದೆ ಅಂದ್ರೆ ಆಕ್ಚುಲಿ ನಾವು ಯಾವುದನ್ನು ಸ್ಕ್ವೇರ್ ಮಾಡಿದೀವಿ ನೋಡಿ ಇಲ್ಲಿ ಮೇಲ್ಗಡೆ ಬರ್ದಿವಲ್ಲ ಪ್ರಾಬ್ಲಮ್ ಅಲ್ಲಿ x square plus 4x plus 10 ಇದೆಯಲ್ಲ this is the value here x square plus 4x plus 10 plus c2 so if we substitute in the equation 1 here we get minus 7i ಬರುತ್ತೆ minus 7 into I ಅಂತ ಹೇಳಿದ್ರೆ ಇದಿಷ್ಟು ವ್ಯಾಲ್ಯೂ ಬಂದಿದೆ so this is c1 this is c2 c1 plus c2 ಸೇರ್ಕೊಂಡ್ಬಿಟ್ಟು that will give rise to another constant c ನೋಡಿ this is a homework simple problem ಇದೆ homework ಗೆ ಇದನ್ನು ಡಿಫರೆನ್ಶಿಯೇಟ್ ಮಾಡಿದಾಗ 2x ಬಂದಿರುತ್ತೆ x coefficient 2 ಇಲ್ಲಿ x coefficient 1 ಇರುತ್ತೆ so 1 by 2 into x plus 3 ಏನ್ ಬಂದಿರುತ್ತೆ ಅಂದ್ರೆ 1 by 2 into ಅದರ ಡೆರಿವೇಟಿವ್ ಏನಾಗಿದೆ ಹೇಳಿ 2x minus 2 plus k ಬಂದಿರುತ್ತೆ ಇಲ್ಲೇನಿದೆ ಇಲ್ಲಿ 3 ಇದೆ so 3 equals 1 by 2 into minus 2 2 ಕ್ಯಾನ್ಸಲ್ ಆಗಿ minus 1 plus k ಬಂದಿರುತ್ತೆ minus 1 ಈ ಕಡೆ ಬಂದಾಗ k ವ್ಯಾಲ್ಯೂ 3 plus 1 ಆಗುತ್ತೆ ಇಲ್ಲೇ ನಾ ಬರೆದ್ಬಿಟ್ಟಿದ್ದೀನಿ ಈ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಗೆಟ್ ದ ರಿಸಲ್ಟ್ ಸಿಂಪಲ್ ಪ್ರಾಬ್ಲಮ್ಸ್ ಇದೆ ಹೋಮ್ವರ್ಕ್ ಕೊಟ್ಟಿದ್ದು ಮಾಡಬೇಕು ಇದನ್ನ ಟ್ರೈ ಮಾಡಿದಾಗ ಮಾತ್ರ ನಿಮಗೆ ಬರೋದು ಇಂಟಿಗ್ರೇಷನ್ ಸೊ ಇಂಟಿಗ್ರೇಷನ್ ಇಸ್ ನಾಟ್ ಸೋ ಈಸಿ ರಿಮೆಂಬರ್ ಲುಕ್ ಅಟ್ ಹಿಯರ್ ವಾಟ್ ಈಸ್ ದ ಡೆರಿವೇಟಿವ್ ಆಫ್ 4x minus x square 4 minus 2x ಅಲ್ವಾ x coefficient ಏನಿದೆ 1 ಇದೆ x coefficient minus 2 so multiply by minus 1 by 2 and add k so the numerator x plus 2 will be look at here minus 1 by 2 into 4 minus 2k plus k so this 2 ಇದೆಯಲ್ಲ this 2 is equal to ಇಲ್ಲಿ ಬರ್ಕೊಂಡಿದ್ದೀವಿ ನೋಡಿ 2 equals minus 1 by 2 into 4 x ಗೆ ಮಲ್ಟಿಪ್ಲೈ ಮಾಡಬಾರದು ಕಾನ್ಸ್ಟೆಂಟ್ ಗೆ ಮಾತ್ರ so 2 2s ಆಗಿ minus 2 plus k minus 2 comes here that becomes 4 so this is minus 1 by 2 into 4 minus 2k plus k ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ minus 1 by 2 into separate ಮಾಡಿ integral of this one integral of this one so if you separate here look at this root ಒಳಗಡೆ ಇರೋದ ಡೆರಿವೇಟಿವ್ ನ್ಯೂಮರೇಟರ್ ಅಲ್ಲಿ ಇದೆ ಸೊ ಅದನ್ನ 2 root plus 4 into I ಅಂದ್ರೆ ಇದಿಷ್ಟು we know the value of I so ಇಲ್ಲಿ x square coefficient is minus ಇದೆ remember minus common factor ಈ plus x minus x square become plus x square plus 4x becomes minus 4x completing the square x coefficient ಏನಿದೆ minus 4 multiply minus 4 by 1 by 2 so that is minus 2 square is 4 you have to add and subtract this 4 here plus 4 minus 4 x square minus 4x plus 4 this is nothing but x minus 2 whole square this minus 4 is nothing but 2 square so we see that look at this minus is there ಈ ಮೈನಸ್ ಮರಿಬಾರ್ದು ಎಲ್ಲ ಬಂತು ಅನ್ಕೊಂಡ್ಬಿಟ್ಟು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ 0 ಮಾರ್ಕ್ ಕೊಡ್ತಾರೆ this is
ಓನ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 4x ನ ಸಾಲ್ವ್ ಮಾಡ್ಕೊಂಡು ಬಂದಿರೋದು. ಇಲ್ಲಿ ಮೈನಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 4x ಈಸ್ ಮೈನಸ್ ಆಫ್ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ಸಾರಿ ಮೈನಸ್ ಓಕೆ ಮೈನಸ್ 4 ಇದೆ ಅಲ್ವಾ ಇಲ್ಲಿ ಮೈನಸ್ 4 ಅಂದ್ರೆ ದಿಸ್ ಈಸ್ 2 ಮೈನಸ್ 2 ಸ್ಕ್ವೇರ್ ಓಕೆ ದಿಸ್ ಈಸ್ ಮೈನಸ್ 2 ಸ್ಕ್ವೇರ್. ಸೊ ಮೈನಸ್ ಆಫ್ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಲ್ಲಿ 2 ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಬರುತ್ತೆ. ಜ್ಞಾಪಕ ಇಟ್ಕೋಬೇಕು. ಹೀಗೆ ಬರೆದ್ಬಿಟ್ರೆ 0 ಮಾರ್ಕ್. ಇಲ್ಲೊಂದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಎಲ್ಲಾ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಎಕ್ಸ್ ಸ್ಕ್ವೇರ್ ಕೋಶನ್ ನೆಗೆಟಿವ್ ಇರೋದು ಯಾವುದೇ ಪ್ರಾಬ್ಲಮ್ ಕೊಟ್ಟರು ಲಾಸ್ಟ್ ಗೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಯು ಸಬ್ಸ್ಟಿಟ್ಯೂಟ್ ಇನ್ ದ ಗಿವನ್ ಪ್ರಾಬ್ಲಮ್ ಹಿಯರ್. So this is 1 by root 2 square minus this one. In the place of x you are having x minus 2. So integral of dx by root a square minus x square is just sin inverse x by ಇಲ್ಲಿ 1 by a ಇಲ್ಲ. So x place ಅಲ್ಲಿ ಏನಿದೆ ಇಲ್ಲಿ this is sin inverse x minus 2 divided by a ಅಂದ್ರೆ 2 plus some c2 ಇಲ್ಲಿ x ಬದಲು x minus 2. So equation 1 ಏನಾಗುತ್ತೆ 4i ಇದೆಯಲ್ಲ 4 into ಇಲ್ಲಿ i ಮಾಡ್ಕೊಂಡಿದೀವಿ. C1 plus 4C2 ಇಟ್ಕೊಂಡ್ಬಿಡಬೇಕು. that give rise to C. So this is the final answer. Now look at here. ಇಲ್ಲೂ ಅದೇ ತರ. What is the derivative of x square minus 1? It is 2x. X coefficient 1, x coefficient 2 multiply by 1 by 2. 1 by 2 into derivative ಇದೆಯಲ್ಲ 2x. 2x ನ 2x plus 0 ಅಂತ ಬರ್ಕೊಂಬೋದಲ್ವಾ plus k. So ಇಲ್ಲಿ this 2 is equal to half into 2x ಮಾಡಂಗಿಲ್ಲ. half into 0 ಏನಾಯ್ತು 0 plus k. ಆದ್ರಿಂದ k equals 2 ಬಂದಿದೆ ಇಲ್ಲಿ. ಓಕೆ ಸೊ half into 0 0 plus k that is k equals 2 left hand side. So this will give rise to half into 2x plus k ಜಾಗದಲ್ಲಿ 2 ಬರ್ಕೊಂಡಿದ್ದೀವಿ. So in the integral if you substitute here x plus 2 ಬದಲು half into 2x plus 2 half ಹೊರಗಡೆ 2x ಎರಡು separate integral ಮಾಡಿದ್ದೀವಿ. So we all know that the derivative of x square minus 1 is 2x. So half ಹಾಗೆ 2 into root of f of x plus c1 plus 2 into i ಅಂದ್ರೆ integral of 1 by root x square minus 1. 1 ಅನ್ನ ನೀವು 1 square ಅಂತ ಇಟ್ಕೋಬಹುದು. So this is a simple problem. It is nothing but integral of same as integral of dx by root x square minus a square log of mod x plus root x square minus a square. Here a is 1. Very simple. A is 1. ಇಲ್ಲಿ a ಜಾಗಕ್ಕೆ 1 ಹಾಕ್ಬಿಟ್ರೆ ಆಯ್ತು. x place ಅಲ್ಲಿ x ಇದೆ. ಆದ್ರಿಂದ this is nothing but log of mod x plus root x square minus 1 square. ಈ equation 1 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2i ಇದೆಯಲ್ವಾ 2 into i ಹಾಕೊಂಡಿದ್ದೀವಿ. c1 plus c2 give rise to another constant c. ಇದಿಷ್ಟೇ ಪ್ರಾಬ್ಲಮ್ ಇರೋದು. ಜ್ಞಾಪಕ ಇಟ್ಕೊಳ್ಬೇಕು. ಯಾವ ಪ್ರಾಬ್ಲಮ್ ಕೊಟ್ಟರು ನೀವು ಈಸಿಯಾಗಿ ನೀವು ಮಾಡ್ಕೊಂಡು ಹೋಗ್ಬೋದು. ಮೆಥಡ್ ಅನ್ನ ತಿಳ್ಕೊಳ್ಬೇಕು. The important is to go through the method. That's an important one. ಆಯ್ತಾ ಅರ್ಥ ಆಗ್ತಿದೆಯಾ ನಿಮಗೆ? ಹೇಗೆ ಮಲ್ಟಿಪ್ಲೈ ಮಾಡಿ ರೆಡ್ಯೂಸ್ ಮಾಡ್ತೀವಿ. ಈ ಹಿಂದೆ ಮಾಡಿರೋ ಪ್ರಾಬ್ಲಮ್ ಇಲ್ಲಿ k ವ್ಯಾಲ್ಯೂ ಇಲ್ಲೇ ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಡಿನಾಮಿನೇಟರ್ ರೂಟ್ ಇದ್ದು ರೂಟ್ f of x ಇದ್ರು ಅದರ f of x derivative if it is present in the numerator integral is 2 root. If there is no root the derivative of denominator is in the numerator it is log of mod f of x. ಸೊ ಇವನ್ನೆಲ್ಲ ತುಂಬಾ ಕೇರ್ಫುಲ್ ಆಗಿ ತಿಳ್ಕೊಬೇಕು. ಎರಡು ಫಾರ್ಮುಲಾ ಇದು ಜಾಸ್ತಿ ಅಪ್ಲೈ ಆಗ್ತಾ ಇರುತ್ತೆ. ಇಲ್ಲೆಲ್ಲ ಗಮನಿಸ್ತಿರಲ್ವಾ ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನು ಇಲ್ಲಿ ಎಕ್ಸ್ ಕೋಎಫಿಷಿಯಂಟ್ ಏನು ಮಲ್ಟಿಪ್ಲೈ ಮಾಡಿಬಿಟ್ಟು ಇದನ್ನ ಬರ್ದ್ಬಿಡಬಾರ್ದು. ಎಕ್ಸ್ ಪ್ಲಸ್ 3 ನೇ ರೆಡ್ಯೂಸ್ ಮಾಡ್ತಾ ಇರೋದು. ವಿ ಆರ್ ರೆಡ್ಯೂಸಿಂಗ್ ಎಕ್ಸ್ ಪ್ಲಸ್ 3 ಸೊ ಯು ರೈಟ್ ಆಟ್ ಎಕ್ಸ್ ಪ್ಲಸ್ 3 is equal to half into derivative because the numerator should contain the derivative of denominator. ಆದ್ರಿಂದ half into derivative plus k. ಸೊ ಇಲ್ಲಿ 3 equals half into 2x ಮಲ್ಟಿಪ್ಲೈ ಮಾಡಬಾರ್ದು. ಎಕ್ಸ್ ಟರ್ಮಿಗೆ ಯಾವುದು ಮಲ್ಟಿಪ್ಲೈ ಮಾಡಬಾರ್ದು. half into constant plus k. half into minus 4 ಅಂದ್ರೆ minus 2 ಆಗುತ್ತೆ. So that is minus 2 plus k equals 3. ಇದೇ ತರ ನೀವು ಮಾಡ್ಕೋತಾ ಹೋಗಿ. Once you find the value of k, separate the two integrals. ನೋಡಿ ಇಂಟಿಗ್ರಲ್ ನ ಸಪರೇಟ್ ಮಾಡ್ತೀವಿ. ಫಸ್ಟ್ ಇಂಟಿಗ್ರಲ್ is easy one. ರೂಟ್ ಒಳಗಡೆ ಇದ್ರ ಡೆರಿವೇಟಿವ್ ಇರೋ ಹಾಗೆ ನಾವು ಸಾಲ್ವ್ ಮಾಡ್ಕೊಂಡಿರ್ತೀವಿ. ಆದ್ರಿಂದ ಇದಕ್ಕೆ 2 ರೂಟ್ ಡೈರೆಕ್ಟ್ ಆಗಿ ಬರೀಬಹುದು. 5i ಇದನ್ನ ಯಾವಾಗಲೂ ಕಂಪ್ಲೀಟಿಂಗ್ ದಿ ಸ್ಕ್ವೇರ್ ಮಾಡ್ಕೊಳ್ಳಿ. Substitute ಮಾಡಿ. See within 6 formula you will get reduced into 6 formula. Whenever x coefficient is negative, ಇದೇ ಪ್ರಾಬ್ಲಮ್ ನೋಡಿ minus 4x minus x square is there in common. X coefficient is negative, you have to take minus common factor. Wherever minus is there that become plus. ಹೀಗೆ
then you completing the square, multiply by minus again. So that is an important one. Last ಗೆ multiply ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ 4 ಇದೆಯಲ್ಲ, ಇದಕ್ಕೆ ಏನು add and subtract ಮಾಡಬೇಕು. So x square plus 4x plus 4 add ಮಾಡಬೇಕು, minus 5 minus 4. So this is minus of, this is x plus 2 whole square minus 9. Next minus ಇಂದ multiply ಮಾಡಿ reverse ಮಾಡಲೇಬೇಕು. That is an important one. ಬಿಕಾಸ್ ರೂಟ್ ಒಳಗಡೆಗೆ ನೆಗೆಟಿವ್ ಬಂತು ಅಂದ್ರೆ ಅದು ಇಮ್ಯಾಜಿನರಿ ಆಗ್ಬಿಡುತ್ತೆ. ಆದ್ರಿಂದ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ 9 ಅಂಡ್ ರಿಡ್ಯೂಸ್ ಲೈಕ್ ದಿಸ್. ಸೊ 9 ಕ್ಯಾನ್ ಬಿ ರಿಟನ್ ಆಸ್ 3 ಸ್ಕ್ವೇರ್. ಇದಿಷ್ಟು ಸಿಂಪಲ್ ನಿಮಗೆ ತೋರಿಸಿರೋದು. ಇಫ್ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಇಸ್ ನೆಗೆಟಿವ್, ಟೇಕ್ ಮೈನಸ್. ಇಫ್ ಎಕ್ಸ್ ಸ್ಕ್ವೇರ್ ಇಸ್ ಪಾಸಿಟಿವ್, ಡೋಂಟ್ ಟೇಕ್. ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ ಏನಾದ್ರು ಇದ್ರೆ ಟೇಕ್ ಔಟ್ ಆಸ್ ಎ ಕಾಮನ್ ಫ್ಯಾಕ್ಟರ್. ಲಾಸ್ಟ್ ಗೆ ಅದನ್ನ ಇಡೋದು ಮರಿಬೇಡಿ. ಓಕೆ, ಇದನ್ನೆಲ್ಲ ಈ ಪ್ರಾಬ್ಲಮ್ಸ್ ಗಳನ್ನೆಲ್ಲ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಮನೆಯಲ್ಲಿ. ಯು ವಿಲ್ ಬಿ ಅಕೌಂಟೆಂಟ್ಸ್. ನೆಕ್ಸ್ಟ್ ಕ್ಲಾಸ್ ನಲ್ಲಿ integration by partial fraction ಹೋಗೋಣ. ವೆರಿ ಇಂಪಾರ್ಟೆಂಟ್ ಒನ್. 3 mark 1 question will surely appear in the examination. ಇಂಪಾರ್ಟೆಂಟ್ ಇರುತ್ತೆ, ತುಂಬಾ ಸಲ ಕೇಳಿದ್ದಾರೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್.